यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಗ್ರಾಮೀಣ ಶಾಲಾ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ, ವಿವಿಧ ನರಸಿಂಹ ದೇವಸ್ಥಾನಗಳಲ್ಲಿ ಮಂಗಳವಾರದ ಪ್ರಯುಕ್ತ ನರಸಿಂಹನಿಗೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ, ಶ್ರೀ ಎಂಬಾರ್ ಅವರಿಗೆ ಸ್ವಾಮಿ ರಾಮಾನುಜರ ವಿಶೇಷ ಪ್ರಸಾದ, ತಿರುಊರಗಂ ದಿವ್ಯ ದೇಶದಲ್ಲಿ ಬ್ರಹ್ಮೋತ್ಸವ. ತಿರುಊರಗಂ ದಿವ್ಯ ದೇಶದಲ್ಲಿ ಬ್ರಹ್ಮೋತ್ಸವ. ಈಗ ಸಮಾಚಾರದ ವಿವರಗಳು. ಶ್ರೀಮಠದಿಂದ ಆಯೋಜಿಸಿದ್ದ ಗೋ ಸಂಕ್ರಾಂತಿ ಉತ್ಸವ ನಿನ್ನೆ ತೊಂಡನೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ನೂರಾರು ಭಕ್ತರು ಇದರಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ತೊಂಡನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಗ್ರಾಮೀಣ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಸ್ಪರ್ಧಾ ವಿಜೇತರಿಗೆ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರವನ್ನು ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ರಾಮಾನುಜರೇ ನಮೋ ನಮೋ, ರಾಮಾನುಜರೇ ನಮೋ ನಮೋ, ಸ್ವಾಮಿ ಲಕ್ಷ್ಮಣ ರೂಪ 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 ನಮೋ ನಮೋ, ರಾಮಾನುಜರೇ ನಮೋ ನಮೋ. ತಮಿಳುನಾಡಿನ ಶ್ರೀಪೆರಂಬುದೂರು ಸಮೀಪದ ಮಧುರಮಂಗಲಂ ಶ್ರೀ ಎಂಬಾರ್ ಅವರ ಅವತಾರ ಸ್ಥಳ. ಅಲ್ಲಿ ಶ್ರೀ ಎಂಬಾರ್ ಅವರ 1000 ವರ್ಷದ ತಿರುನಕ್ಷತ್ರ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. ನಿನ್ನೆ ಶ್ರೀಪೆರಂಬುದೂರಿನಿಂದ ಬಂದ ಸ್ವಾಮಿ ರಾಮಾನುಜರ ಪ್ರಸಾದವನ್ನು ಸ್ವಾಮಿ ಎಂಬಾರ್ ಅವರಿಗೆ ಸಮರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಳಿಗ್ಗೆ ಅಭಿಷೇಕ ನಡೆದು ಗೋಷ್ಠಿ ಶಾತುಮುರೈ ನೆರವೇರಿತು. யதிராசன் வடிவழகு என்னிதய துள்ளதால் இல்லை எனக்கெதிர், இல்லை எனக்கெதிர், இல்லை எனக்கெதிரே, இல்லை எனக்கெதிர், இல்லை எனக்கெதிர், இல்லை எனக்கெதிரே, இல்லை எனக்கெதிரே, இல்லை எனக்கெதிரே, இல்லை எனக்கெதிರೇ. ಶ್ರೀರಂಗದಲ್ಲಿ ನಡೆಯುತ್ತಿರುವ ಭೂಪತಿ ತಿರುನಾಳಿನ 5ನೇ ಉತ್ಸವದ ಇಂದು ನಂಪೆರುಮಾಳ್ ಅವರಿಗೆ ವಿಶೇಷ ವಾಹನದಲ್ಲಿ ಉತ್ಸವ ನಡೆಯಿತು. ಅದರ ಒಂದು ದಿವ್ಯ ದರ್ಶನ ಈಗ. ಸಾಧು ಜನಾಧಾರ ಸರ್ವಭಾವ, ಸಾಧು ಜನಾಧಾರ ಸರ್ವಭಾವ, ಮಾಧವ ಮಾನವ ದೇವ, ಸಾಧು ಜನಾಧಾರ ಸರ್ವಭಾವ.
ಮಾರೇಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮೊನ್ನೆ ರಥಸಪ್ತಮಿ ಪ್ರಯುಕ್ತ ಭಗವಂತನಿಗೆ ಸೂರ್ಯಮಂಡಲ ಉತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ವಿಶೇಷವಾದ ಅಲಂಕಾರಗಳೊಂದಿಗೆ ಪೂಜಾ ಕೈಂಕರ್ಯಗಳು ನಡೆದವು. ಕರ್ನಾಟಕದ ಪ್ರಸಿದ್ಧ ನಾರಾಯಣ ಕ್ಷೇತ್ರಗಳಲ್ಲಿ ಒಂದಾದ ಗುಂಡ್ಲುಪೇಟೆ ವಿಜಯಪುರದಲ್ಲಿ ಶ್ರೀ ವಿಜಯನಾರಾಯಣ ಸ್ವಾಮಿಯವರಿಗೆ ಮೊನ್ನೆ ಬಹಳ ವೈಭವವಾಗಿ ರಥೋತ್ಸವ ನೆರವೇರಿತು. ವಿಶೇಷವಾದ ಪೂಲಂಗಿ ಸೇವೆಯಲ್ಲಿ ದರ್ಶನ ನೀಡುತ್ತಿರುವ ಆ ಭಗವಂತನನ್ನು ಕಣ್ತುಂಬಿಕೊಂಡು ಧನ್ಯರಾಗೋಣ. ಚನ್ನಪಟ್ಟಣದ ಸಮೀಪವಿರುವ ಹೊಂಗನೂರು ಕ್ಷೇತ್ರದಲ್ಲಿ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಮೊನ್ನೆ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಮಂಗಳವಾರದ ಪ್ರಯುಕ್ತ ನಗರದ ಬಳೆಪೇಟೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಅಭಿಷೇಕ ನಡೆದು ವಿಶೇಷ ಅಲಂಕಾರ ನೆರವೇರಿತು. ಕಾಂಚೀಪುರಂ ಸಮೀಪದ ಪಳೆಯ ಸೀವರಂ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಮಂಗಳವಾರದ ಪ್ರಯುಕ್ತ ಅಭಿಷೇಕ ನಡೆದು ವಿಶೇಷ ಅಲಂಕಾರದಲ್ಲಿ ಇರುವ ಶ್ರೀ ಲಕ್ಷ್ಮೀ ನರಸಿಂಹನನ್ನು ನಾವು ಈಗ ದರ್ಶಿಸೋಣ. ಈಗ ಒಂದು ಪುಟ್ಟ ವಿರಾಮ. ரொம்ப கிருபாளுவாக இருக்கக்கூடிய ஆச்சாரியன் தான் மட்டும் அந்த அனுபவத்தில் இருந்தால் போராது, எல்லோருக்கும் அந்த அனுபவம் கிடைக்கணும் அப்படிங்கிறதுனால கூடியிருந்து குளிர்ந்துங்கிறது தானே நம்ம சம்பிரதாயத்தில் இப்போ விசேஷமான ஒன்றும் இல்லையா. பகவத் அனுபவத்தில் மட்டும் ஏகாந்தம்ங்கிறது கிடையாது. ஆனால் சொல்கிறோமே தவிர பகவத் அனுபவம்னாலே எல்லோரும் கூடியிருந்து தான் சந்தோஷப்படணும். ரசிகாளாக இருக்கிற வாளுக்கு 10 பேர் கூட வேணும். அதனால தான் ஆனாளப்பட்ட நாச்சியாருக்கு என்ன ஏகாந்தமாக பகவத் அனுபவம்னு தெரியாத என்ன. ஆனால் ஒரு ஆத்து வாசல்லையும் போய் நின்று மாமான் மகளே ஒருத்தரையும் கோதுகலமுடைய பாவாய் எழுந்துக்கோ எல்லே இளங்களியே ஒருத்தரையும் எழுப்புறா அப்படின்னா ஒரு ஆழ்வார எழுப்புறான்னு தான் நமக்கு பெரியவாள்லாம் வியாக்கியானம் பண்ணி தர. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಇಂದು ಮಂಗಳವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ನವಕಳಶ ಪೂರ್ವಕ ಅಭಿಷೇಕ ನಡೆಯಿತು. ಇದೇ ಸಂದರ್ಭದಲ್ಲಿ ವಿಶಿಷ್ಟ ಅಲಂಕಾರ ನಡೆದು ಗೋಷ್ಠಿ ಶಾತುಮೊರೆ ನಡೆಯಿತು. ನೂರಾರು ಭಕ್ತರು ಭಾಗವಹಿಸಿ ಭಗವಂತನ ತೀರ್ಥ ಪ್ರಸಾದ ಸ್ವೀಕರಿಸಿ
ಕೃತಾರ್ಥರಾದರು. அடியாடியகம் கரை திசை பாடி பாடி கண்ணீர் மல்கி எங்கும் நாடி நாடி நரசிங்கா நாடி நாடி நரசிங்கா என்று வாடி வாடும் இவ்வாணுதலே நாடி நாடி நரசிங்கா என்று வாடி வாடும் இவ்வாணுதலே அடியாடி அகம் கரை திசை பாடி பாடி கண்ணீர் மல்கி ಕಾಂಚೀಪುರಂ ಸಮೀಪದ ತಿರುಊರಗಂ ದಿವ್ಯ ಕ್ಷೇತ್ರದಲ್ಲಿ ಈಗ ಶ್ರೀ ಉಲಹಳಂದ ಪೆರುಮಾಳ್ ಅವರ ಬ್ರಹ್ಮೋತ್ಸವ ನಡೆಯುತ್ತಿದೆ. 4ನೇ ಉತ್ಸವವಾದ ನಿನ್ನೆ ಭಗವಂತನಿಗೆ ಶೇಷವಾಹನ ಹಾಗೂ ಚಂದ್ರಪ್ರಭಾ ವಾಹನದಲ್ಲಿ ಉತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ನಾನ್ಮುಹನ್ ತಿರುವಂದಾದಿಯ ಮತ್ತು ಪೆರಿಯಾಳ್ವಾರ್ ತಿರುಮೊಳಿಯ ಗೋಷ್ಠಿ ನಡೆಯಿತು. நான்முகனை நாராயணன் படைத்தான், நான்முகனும் தான் முகமாய் சங்கரனைத்தான் படைத்தான். யான் முகமாயந்தாதி மேலிட்டு அறிவித்த நாள் பொருளை சிந்தாமன் கொண்மினீர் தேர்ந்து. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಕೋವಿಲ್ ದೇವರಾಜನ್ ಅವರಿಂದ 2ಾಂ ತಿರುವಂದಾದಿಯ 31ರಿಂದ 40 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ದಶಮಿ, ಕೃತ್ತಿಕಾ, ಉಪರಿ ರೋಹಿಣಿ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.